ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವೈಕುಂಠ ಏಕಾದಶಿ. ಈ ಏಕಾದಶಿ ವ್ರತ ಮಾಡಬೇಕು ಅಂತ ನಾನು ಮನೆಯೆಲ್ಲ ಶುದ್ಧಿ ಮಾಡಿ ಹೊಸ್ಲು ಪೂಜೆ ಮಾಡೋದಕ್ಕೆ ಬಂದಿದ್ದೀನಿ. ಹೊಸ್ಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಚ್ಚಿ ಆಮೇಲೆ ಪೂಜೆ ಮಾಡೋದು. ಒಬ್ಬೊಬ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ನೈಟೇ ಕ್ಲೀನ್ ಮಾಡಿರ್ತಾರೆ, ಹೊಸ್ಲೆಲ್ಲ ತೊಳೆದು ನೈಟೇನೆ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಬಿಟ್ಟಿರ್ತಾರೆ. ಆದ್ರೆ ಆ ತರ ಮಾಡಬಾರ್ದು. ನೀವು ನೈಟೇ ಕ್ಲೀನ್ ಮಾಡಿದ್ರು ಕೂಡ ಬೆಳಿಗ್ಗೆ ಎದ್ದಿ ಹೊಸ್ಲಿಗೆ ಅರ್ಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕಿ ತುಂಬಾನೇ ಒಳ್ಳೇದಾಗುತ್ತೆ. ಹಾಗೆ ಈ ಏಕಾದಶಿನ ಪುತ್ರದ ಏಕಾದಶಿ ಅಂತಾನೂ ಕರೀತಾರೆ, ಮತ್ತೆ ಮುಕ್ಕೋಟಿ ಏಕಾದಶಿ ಅಂತಾನೂ ಕೂಡ ಕರೀತಾರೆ. ಗಂಡು ಮಕ್ಕಳು ಬೇಕು ಅನ್ನೋರು ಈ ವ್ರತನ ಮಾಡೋದ್ರಿಂದ ಅವ್ರಿಗೆ ಗಂಡು ಮಕ್ಕಳು ಪ್ರಾಪ್ತಿ ಆಗುತ್ತೆ. ಇದ್ರ ಬಗ್ಗೆ ಒಂದು ಕಥೆನೂ ಕೂಡ ಇದೆ. ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಆ ಕತೆ ಸಿಗುತ್ತೆ. ತುಂಬಾ ಜನ ಆ ಕಥೆನ ವಿಡಿಯೋ ಮಾಡಿ ಹಾಕಿದ್ದಾರೆ, ನೋಡಿ ಗೊತ್ತಾಗುತ್ತೆ ನಿಮ್ಗೂ ಕೂಡ. ಹಾಗೆ ನಮ್ಮನೇಲಿ ಒಂದು ಪುಟ್ಟ ಕೃಷ್ಣನ ವಿಗ್ರಹ ಇತ್ತು. ಆ ವಿಗ್ರಹಕ್ಕೆ ನಾನು ಗಂಧ ಅರ್ಶಿನ ಕುಂಕುಮ ಹಚ್ಚಿ ಹೂವ ಇಟ್ಟು ನಾನು ಪೂಜೆ ಮಾಡ್ತಾ ಇದ್ದೀನಿ. ಅವತ್ತಿನ ದಿನ ನಾನು ನಿರ್ಜಲ ಉಪವಾಸ ಇರಬೇಕು ಅಂತ ಸಂಕಲ್ಪ ಮಾಡಿದ್ದೆ. ಹಾಗೆ ಒಂದು ತೊಟ್ಟು ನೀರು ಕೂಡ ಕುಡಿದೇನೆ ಆ ದಿನ ಎಲ್ಲ ದೇವ್ರ ನಾಮಸ್ಮರಣೆ ಎಲ್ಲ ಇರಬೇಕು ಅಂತ ಸಂಕಲ್ಪ ಮಾಡಿ ಪೂಜೆ ಮಾಡ್ತಾ ಇದ್ದೀನಿ. ಹಾಗೆ ನಿರ್ಜಲ ಉಪವಾಸ ಮಾಡಕ್ ಆಗೋದಿಲ್ಲ ಅನ್ನೋರು ಹಣ್ಣನ್ನ ತಗೊಳ್ಬಹುದು. ಅವತ್ತಿನ ದಿನ ನಾವು ಊಟನ ಮಾಡಬಾರ್ದು. ಹಾಗೆ ಪೂಜೆ ಎಲ್ಲ ಮುಗಿಸಿ ನಾನು ನನ್ನ ಫ್ರೆಂಡು ಹುಣಸೂರಿಂದ ಮೈಸೂರಿಗೆ ಬಂದು ಮೈಸೂರಿಂದ ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀವಿ ಶ್ರೀ ರಂಗನಾಥ ಸ್ವಾಮಿ ದರ್ಶನ ಮಾಡೋದಕ್ಕೆ. ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳ್ಕೊಂಡು ನಾವು ನಡ್ಕೊಂಡು ಹೋಗ್ತಾ ಇದೀವಿ. ಅಲ್ಲಿ ಆಟೋ ಎಲ್ಲ ಸಿಗುತ್ತೆ. ಈ 1-1.5 ಕಿಲೋಮೀಟರ್ ಆಗುತ್ತೆ ಅಷ್ಟೇನೆ, ನಡ್ಕೊಂಡೇ ಹೋಗ್ಬೋದು. ನಾವು ಬೆಳಿಗ್ಗೆನೆ ಹೋಗಿದ್ರಿಂದ ರೋಡ್ ಎಲ್ಲ ಖಾಲಿ ಇತ್ತು, ಹಾಗೆ ಒಂಥರ ಪೀಸ್ಫುಲ್ ಆಗಿತ್ತು. ಹಾಗೆ ಸ್ನಾನಘಟ್ಟದ ಹತ್ರ ಬಂದ್ಬಿಟ್ಟು ಕೈಕಾಲು ತೊಳ್ಕೊಂಡು ತಲೆ ಮೇಲೆ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ಹೋಗೋಣ ಅಂತ ಬಂದ್ವಿ. ಅಲ್ಲೇ ನದಿಯಿಂದ ಆಚೆ ಬಂದಾಗ ಅಲ್ಲೇ ಒಂದು ಚಿಕ್ಕ ಶಿವನ ದೇವಸ್ಥಾನ ಕಾಣಿಸುತ್ತೆ. ಹಾಗೆ ಮುಂದೆ ಬಂದ್ಮೇಲೆ ಗಣಪತಿ ದೇವಸ್ಥಾನ ಕಾಣುತ್ತೆ. ಅಲ್ಲಿ ಅಭಿಷೇಕ ಮಾಡ್ತಾ ಇದ್ರು. ಹಾಗೆ ಆಚೆನೆ ಕೈ ಮುಕ್ಕೊಂಡು ನಾವು ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ. ಇಷ್ಟೊಂದು ಕಾರೆಲ್ಲ ನಿಂತಿರೋದ್ ನೋಡ್ಬಿಟ್ಟು ನಮ್ಗಂತೂ ತುಂಬಾನೇ ರಶ್ ಇದಾರೆ ಅಂತ ಅನ್ಕೊಂಡ್ವಿ. ಆದ್ರೆ ಅಷ್ಟೊಂದೇನ್ ರಶ್ ಇರ್ಲಿಲ್ಲ. 50 ರೂಪಾಯಿ ಟಿಕೆಟ್ ಕೂಡ ಇತ್ತು, ಅಲ್ಲೂ ತಕೊಂಡ್ ಹೋಗ್ತಾ ಇದ್ರು. ಈ ಕಡೆ ನಾವು ಧರ್ಮ ದರ್ಶನದಲ್ಲೇ ಹೋಗೋಣ ಅಂತ ಬಂದ್ವಿ. ಸ್ಕೂಲ್ ಮಕ್ಳಿಗೆ ಟ್ರಿಪ್ ಕರ್ಕೊಂಡ್ ಬಂದಿದ್ರು, ಅವ್ರೇನೆ ತುಂಬಾ ಜನ ಇದ್ದಿದ್ದು. ನಾವು ತುಂಬ ಬೆಳಗ್ಗೆನೆ ಹೋಗಿದ್ರಿಂದ ನಮಗೆ ಅಷ್ಟೊಂದೇನು ಹಿಂಸೆ ಆಗಲಿ ರಶ್ ಅಂತ ಏನು ಅನ್ನಿಸ್ಲಿಲ್ಲ. ಮೂವ್ ಆಗ್ತಾನೆ ಇದ್ವಿ. ನೋಡಿ ಮಕ್ಳುಗಳೇ ಜಾಸ್ತಿ ಇರೋದು. ಇವರೆಲ್ಲ ಉತ್ತರ ಕರ್ನಾಟಕದ ಸೈಡ್ ಅವರು. ನಮಗೆ ದರ್ಶನ ಎಲ್ಲ ಆಯಿತು. ಆಚೆ ಬಂದು ಕುತ್ಕೊಂಡಿದ್ವಿ ಸ್ವಲ್ಪ ಹೊತ್ತು. ಆ ದೇವಸ್ಥಾನದ ಪ್ರಾಂಗಣ ತುಂಬಾನೇ ದೊಡ್ಡದಾಗಿದೆ. ತುಂಬ ಹೊತ್ತು ಕುತ್ಕೊಬಹುದು. ತುಂಬ ಜಾಸ್ತಿ ಜನನು ಕೂಡ ಕುತ್ಕೊಬಹುದು. ನಾನು ಈ ದೇವಸ್ಥಾನಕ್ಕೆ ತುಂಬಾನೇ ಚಿಕ್ಕವಳಿದ್ದಾಗ ಬಂದಿದ್ದು. ಶ್ರೀರಂಗಪಟ್ಟಣಕ್ಕೆ ಬಂದ್ರೂ ಈ ದೇವಸ್ಥಾನಕ್ಕೆ ಬರೋದಕ್ಕಾಗ್ತಿರ್ಲಿಲ್ಲ. ಶ್ರೀ ರಂಗನಾಥ ಸ್ವಾಮಿ ಅವರು ನಮ್ಮನ್ನ ಇವಾಗ ಕರೆಸ್ಕೊಂಡಿದ್ದಾರೆ. ತುಂಬಾನೇ ಮನಸ್ಸಿಗೆ ನೆಮ್ಮದಿ ಆಯ್ತು. ಹಾಗೆ ಆಚೆ ಬಂದು ಒಂದೆರಡು ಫೋಟೋಸ್ ವಿಡಿಯೋಸ್ ಅಂತೆಲ್ಲ ತಕೊಂಡ್ ಬಂದ್ವಿ. ಈ ಧನುರ್ಮಾಸದ ಟೈಮಲ್ಲಿ ತ್ರಿರಂಗ ದರ್ಶನ ಮಾಡೋದ್ರಿಂದ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ. ಈ 3 ದೇವಸ್ಥಾನನೂ ಕೂಡ ಈ ಕಾವೇರಿ ನದಿ ದಂಡೆಯಲ್ಲೇ ಇದೆ. ಫಸ್ಟ್ ಈ ಆದಿರಂಗ ಶ್ರೀರಂಗಪಟ್ಟಣಕ್ಕೆ ಬಂದು, ಆಮೇಲೆ ಮಧ್ಯರಂಗ ಶಿವನ್ ಸಮುದ್ರಕ್ಕೆ ಹೋಗಿ, ಲಾಸ್ಟ್ ಅಂತ್ಯರಂಗ ಅಂದ್ರೆ ಶ್ರೀರಂಗಂ ತಿರ್ಚಿ ಅಂತಾನೂ ಕೂಡ ಹೇಳ್ತಾರೆ. ಅಲ್ಲಿ ಶ್ರೀರಂಗಂ ದರ್ಶನ ಮಾಡಬೇಕು. ಸೂರ್ಯ ಹುಟ್ಟಿ ಸೂರ್ಯ ಮುಳುಗೋದ್ರೊಳಗೆ ಈ 3 ದೇವಸ್ಥಾನನ ದರ್ಶನ ಮಾಡೋದ್ರಿಂದ ಮೋಕ್ಷ ಸಿಗುತ್ತೆ, ತುಂಬಾನೇ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಅಲ್ಲಿಂದ ಮೈಸೂರಿಗೆ ಬಂದ್ವಿ. ಇಲ್ಲಿ ಕನಿಕಾ ಪರಮೇಶ್ವರ ದೇವಸ್ಥಾನದಲ್ಲಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲೂ ಕೂಡ ವೈಕುಂಠ ದ್ವಾರ ಮಾಡಿದ್ರು. ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ನೀವೇ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಕಣ್ಣು ತುಂಬಿ ಬರ್ತಾ ಇತ್ತು, ಅಷ್ಟು ಚೆನ್ನಾಗಿ ಮಾಡಿದರು. ಹಾಗೆ ಅಲ್ಲಿಂದ ಹುಣಸೂರಿಗೆ ಹೊರಟ್ವಿ. ಹುಣಸೂರಿಗೆ ಬರಬೇಕಾದ್ರೆ ಬನ್ನಿಕುಪ್ಪೆ ಹತ್ರ ಆಕ್ಸಿಡೆಂಟ್ ಆಗಿತ್ತು. ನೋಡಿ ಯಾವ ರೀತಿ ಆಗಿದೆ. ಮತ್ತು ಮನೆಗೆ ಬಂದು ಸಂಜೆ ಕಟ್ಟೆಮಲ್ವಾಡಿ ಹತ್ರ ಹೋಗ್ತಾ ಇದ್ದೀವಿ. ಕಟ್ಟೆಮಲ್ವಾಡಿಯಲ್ಲಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಬಂದ್ವಿ. ಇಲ್ಲಿ ನಾನು 4 ವರ್ಷದ ಹಿಂದೆ ಬಂದಿದ್ದು, ಇವಾಗಲೇ ಬರ್ತಾ ಇರೋದು. ಎಲ್ಲ ದೇವಸ್ಥಾನದಲ್ಲೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಅಲ್ಲಿಂದ ನಾವು ಬಂದಿದ್ದು ಕನ್ಯಾಕಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು, ತುಂಬಾ ಚೆನ್ನಾಗಿ ಮಾಡಿದ್ರು.
ನಂಗಂತೂ ತುಂಬಾನೇ ಖುಷಿ ಆಯ್ತಾಯಿತ್ತು ನೋಡ್ತಾ ಇದ್ರೆ. ಮತ್ತೆ ಅಲ್ಲಿಂದ ನಾವು ಪಾಂಡುರಂಗ ದೇವಸ್ಥಾನಕ್ಕೆ ಬಂದ್ವಿ. ಪಾಂಡುರಂಗ ದೇವಸ್ಥಾನದಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು. ನನ್ಗೇನೋ ಅನ್ನಿಸ್ತಾ ಇತ್ತು ನಾನು ವೈಕುಂಠದಲ್ಲೇ ಇದ್ದೀನೇನೋ ಅನ್ನೋ ತರ ಭಾಸ ಆಗ್ತಾ ಇತ್ತು. ಅಷ್ಟು ಚೆನ್ನಾಗಿ ಎಲ್ಲಾ ದೇವಸ್ಥಾನದಲ್ಲೂ ಕೂಡ ಅಲಂಕಾರ ಮಾಡಿದ್ದಾರೆ. ಇವತ್ತಿನ ದಿನ ನಾನು 5 ದೇವಸ್ಥಾನಗಳನ್ನ ದರ್ಶನ ಮಾಡಿದ್ದೀನಿ. ನಾನು ಉಪವಾಸ ಇದ್ರೂ ಕೂಡ ಒಂದು ಸ್ವಲ್ಪನೂ ನನಗೆ ಸುಸ್ತು ಆಗಲೇ ಇಲ್ಲ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಹರೇ ಕೃಷ್ಣ.